ಮಾನಸಿಕ ತೊಂದರೆಗಳಿಂದ ಮತ್ತು ಎಲ್ಲ ತರಹದ ಆರೋಗ್ಯದ ಸಮಸ್ಯೆಗಳಿಂದ ಹೊರಬರಲು ತುಂಬ ಸುಲಭವಾದ ಉಪಾಯ ಎಂದರೆ ಕ್ಷಮೆಯ ಸಾಧನ. ಇತ್ತೀಚೆಗೆ ಜನಗಳಲ್ಲಿ BP, ಶುಗರ್, ಮಾನಸಿಕ ಕಾಯಿಲೆಗಳು, ಕ್ಯಾನ್ಸರ್ ಮುಂತಾದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಬೇರೆಯವರನ್ನು ಮನಸ್ಸಿನಲ್ಲಿ ಕ್ಷಮಿಸದೇ ಇರುವಂಥದ್ದು. ಭೂಮಿಯ ಸೃಷ್ಟಿಯ ಜೊತೆಗೆ ಕರ್ಮದ ನಿಯಮ ಕೂಡ ಉದಿಸಿದೆ. ಇದನ್ನು ಯಾರಿಂದಲೂ ಬದಲಾವಣೆ ಮಾಡಲು ಸಾಧ್ಯ ಇಲ್ಲ, ಆದರೆ ಅದರ ಜೊತೆಗೆ ಹೋಗಿ ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಬಹುದು. ಈ ನಿಯಮ ಏನು ಹೇಳುತ್ತದೆ? ನಾನು ಏನು ಕೊಡುತ್ತೇನೋ ಅದರ ಅನೇಕ ಪಟ್ಟು ಹೆಚ್ಚಾಗಿ ನನಗೆ ಸಿಗುತ್ತದೆ. ಅಂದರೆ ನಾನು ಬೇರೆಯವರ ಬಗ್ಗೆ ಒಂದು ಕೆಟ್ಟ ಆಲೋಚನೆಯನ್ನು ಮಾಡಿದರೆ ನನಗೆ ಅದರ 10 ಅಥವಾ ಅದಕ್ಕಿಂತ ಹೆಚ್ಚು ಪಟ್ಟು ಯಾರಿಗೆ ತೊಂದರೆ ಅನುಭವಿಸಬೇಕಾಗ್ತದೆ, ಅಂದರೆ ಅದನ್ನು ನಾನೇ ಅನುಭವಿಸಬೇಕಾಗುತ್ತದೆ. ಒಂದು ಕೆಟ್ಟ ಆಲೋಚನೆ ಮಾಡಿದಾಗ ನನಗೆ 1 ಪಟ್ಟು, ಅವರಿಗೆ 1 ಪಟ್ಟು ಮಾತ್ರ ತೊಂದರೆ ಆಗ್ತದೆ, ಆದರೆ ಅದರ 10 ಪಟ್ಟು ತೊಂದರೆ ಅನುಭವಿಸುವವರು ನಾವು ಬೇರೆಯವರನ್ನು ಕ್ಷಮಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೋಸ್ಕರ ಆದರೂ ನಾವು ಬೇರೆಯವರನ್ನು ಕ್ಷಮಿಸಬೇಕು. ಅಂದರೆ ಇಲ್ಲಿ ಒಂದು ಸುಲಭವಾದ ಸಾಧನ ಇದೆ. ಕಣ್ಮುಚ್ಚಿ ಕೂತ್ಕೊಳ್ಳಿ. ನಿಮಗೆ ತೊಂದರೆ ಮಾಡಿದವರು, ನೋವು ಮಾಡಿದವರನ್ನು ನಿಮ್ಮ ಎದುರು ಕಲ್ಪಿಸಿಕೊಳ್ಳಿ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಅವರಿಗೆ ಹೇಳಿ, ಆತ್ಮ ನಮಸ್ತೆ, ನಾನು ನಿಮ್ಮಲ್ಲಿರುವ ದೈವಿಕತೆಯನ್ನು ವಂದಿಸುತ್ತೇನೆ. ನೀವು ನನಗೆ ತೊಂದರೆ ಉಂಟು ಮಾಡಿದ್ದನ್ನು, ನೋವು ಉಂಟು ಮಾಡಿದ್ದನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ದೇನೆ. ನಿಮ್ಮಲ್ಲಿ ಶಾಂತಿ ಇರಲಿ. ಈಗ ಕೈಗಳನ್ನು ಆಶೀರ್ವಾದದ ಭಂಗಿಯಲ್ಲಿ ಇಟ್ಕೊಳ್ಳಿ. ಓಂ ಶಾಂತಿ 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 ಓಂ. ಈ ಮಂತ್ರವನ್ನು ನನ್ನ ಜೊತೆಗೆ ಹೇಳಿ. ಓಂ ಶಾಂತಿ 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 ಓಂ. ಓಂ ಶಾಂತಿ 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 ಓಂ. ಓಂ ಶಾಂತಿ 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 ಓಂ. ಈಗ ಅವರನ್ನು ಬಿಟ್ಬಿಡಿ. ಕಟ್. ಈಗ ಹೇಳಿ, ನಮ್ಮಿಂದ ತಿಳಿದು ತಿಳಿಯದೆ ತೊಂದರೆಗೊಳಗಾದ ಎಲ್ಲರೂ ನನ್ನ ಎದುರಿರಿ. ನಿಮಗೆ ಯಾರಾದರೂ ಗೊತ್ತಿದ್ದು ನಿಮ್ಮಿಂದ ತೊಂದರೆಗೊಳಗಾಗಿದ್ದಾರೆ ಅಂದರೆ ಅವರನ್ನು ನಿಮ್ಮ ಎದುರು ಕಲ್ಪಿಸಿಕೊಳ್ಳಿ. ನಿಮ್ಮ ಎದುರು ಇದ್ದಾರೆ ಅಂತ ಫೀಲ್ ಮಾಡಿ. ಅವರಿಗೆ ಕೂಡ ಹೇಳಿ, ಆತ್ಮ ನಮಸ್ತೆ, ನಾನು ನಿಮ್ಮಲ್ಲಿರುವ ದೈವಿಕತೆಯನ್ನು ವಂದಿಸುತ್ತೇನೆ. ನಾನು ನಿಮಗೆ ತೊಂದರೆ ಉಂಟು ಮಾಡಿದ್ದಕ್ಕೆ, ನೋವು ಉಂಟು ಮಾಡಿದ್ದಕ್ಕೆ ಪ್ರಾಮಾಣಿಕ ಕ್ಷಮೆಯನ್ನು ಕೇಳುತ್ತೇನೆ. ಇನ್ನು ಮುಂದೆ ಅಂತಹ ತಪ್ಪುಗಳನ್ನು ಪುನರಾವರ್ತಿಸದಂತೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ನಿಮ್ಮಲ್ಲಿ ಶಾಂತಿ ಇರಲಿ. ಓಂ ಶಾಂತಿ 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 ಓಂ. ಕೈಗಳನ್ನು ಆಶೀರ್ವಾದ ಭಂಗಿಯಲ್ಲಿ ಇಟ್ಕೊಳ್ಳಿ. ಓಂ ಶಾಂತಿ 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 ಓಂ. 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 ಕಟ್. ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ. ನಮ್ಮ ಮನೆಯ ವಾತಾವರಣದಲ್ಲಿ ಶಾಂತಿ ನೆಲೆಸಲಿ. ನಮ್ಮ ವಾತಾವರಣ ಶುದ್ಧೀಕರಣಗೊಳ್ಳಲಿ. ನಮ್ಮಲ್ಲಿ ಶಾಂತಿ ನೆಲೆಸಲಿ. ಒಟ್ಟಿಗೆ ಮಂತ್ರವನ್ನು ಚಾಂಟ್ ಮಾಡಿ. ಓಂ ಶಾಂತಿ 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 ಓಂ. 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 ಈ ಸಾಧನವನ್ನು ಪ್ರತಿದಿನ ಅಭ್ಯಾಸ ಮಾಡುತ್ತಾ ಏನಾಗ್ತದೆ ಅಂದರೆ ನಮ್ಮಲ್ಲಿರುವಂಥ ಬೇರೆಯವರ ಬಗ್ಗೆ ಇರುವಂಥ ಕೆಟ್ಟ ಆಲೋಚನೆಗಳನ್ನು ಸುಲಭ ರೀತಿಯಲ್ಲಿ ತೆಗೆದುಹಾಕಬಹುದು. ಅದರ ಮುಖಾಂತರ ಎಲ್ಲರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ನಮ್ಮದಾಗಿಸಿಕೊಳ್ಳಬಹುದು. ಧನ್ಯವಾದಗಳು.